ಇನ್ನು ಮಂತ್ರಾಲಯದಲ್ಲೂ ಕೂಡ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಗ್ರಹಣದ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಇದೆ. ಮಂತ್ರಾಲಯ ರಾಯರ ಮಠದಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಮಠದಲ್ಲಿ ಮಧ್ಯಾಹ್ನದಿಂದ ತೀರ್ಥ ಪ್ರಸಾದ ಬಂದ್ ಮಾಡ್ತಾರೆ. ಎಂದಿನಂತೆ ರಾಯರ ವೃಂದಾವನ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಗ್ರಹಣ ಕಾಲದಲ್ಲಿ ಮಠದಲ್ಲಿ ಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾರೆ. ಗ್ರಹಣ ಅಂತ್ಯ ಬಳಿಕ ರಾಯರ ವೃಂದಾವನಕ್ಕೆ ಜಲಾಭಿಷೇಕವನ್ನ ಮಾಡಲಾಗುತ್ತೆ. ಗ್ರಹಣ ಅಂತ್ಯ ಬಳಿಕ ಜಲಾಭಿಷೇಕವನ್ನ ಮಾಡ್ತಾರೆ. ಮಠದಲ್ಲಿ ಗ್ರಹಣ ಶಾಂತಿ ಹೋಮವನ್ನ ಮಾಡಲಾಗುತ್ತಂತೆ ಗ್ರಹಣ ಕಾಲದಲ್ಲಿ. ನನ್ನ ಸಹೋದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ರಾಯರ ಸನ್ನಿಧಿ ಮಂತ್ರಾಲಯ ಮಠದಲ್ಲಿ ಇಲ್ಲಿನ ಆಚರಣೆಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರುವಂತದ್ದು. ರಾತ್ರಿ ನಡೆಯುವಂತಹ ಉತ್ಸವಗಳು, ರಥೋತ್ಸವಗಳು, ಸೇವಾ ಕಾರ್ಯಕ್ರಮಗಳು ಎಲ್ಲವನ್ನೂ ಕೂಡ ಹಗಲು ಹೊತ್ತಿನಲ್ಲೇ ಮಾಡ್ತಿರುವಂತದ್ದು. ಅಂದ್ರೆ ಮಧ್ಯಾಹ್ನ 12:30 ವೇಳೆಗೆ ಇಲ್ಲಿ ನಡೀತಕ್ಕಂಥ ಎಲ್ಲಾ ಪೂಜೆಗಳು, ಸೇವೆಗಳು ಕೂಡ ಬಂದಾಗುವಂಥದ್ದು. ಅಂದ್ರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ 12:30ವರೆಗೂ ಮಾತ್ರ ಎಲ್ಲ ರೀತಿಯ ಧಾರ್ಮಿಕ ಆಚರಣೆಗಳು ಮಂತ್ರಾಲಯ ರಾಯರ ಮಠದಲ್ಲಿ ನಡೀತಿರುವಂಥದ್ದು. ನಾವೀಗ ನೋಡ್ತಾ ಇದ್ದೀವಿ, ಕಟ್ಟಿಗೆಯ ರಥದಲ್ಲಿ ಏನೋ ಒಂದು ಉತ್ಸವ ಮೂರ್ತಿಗಳ ಮೆರವಣಿಗೆಯನ್ನ ಮಾಡ್ತಾ ಇರುವಂಥದ್ದು. ಹಲವಾರು ಭಕ್ತರು ಇದರ ಸೇವೆಗಳನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಡೀತಕ್ಕಂಥ ಕಟ್ಟಿಗೆಯ ರಥದ ಉತ್ಸವ ಇರ್ಬೋದು, ಚಿನ್ನದ ರಥದ ಉತ್ಸವ ಇರ್ಬೋದು, ಮತ್ತು ಬೆಳ್ಳಿಯ ರಥದ ಒಂದು ಏನು ರಥೋತ್ಸವಗಳಿದೆ ಎಲ್ಲವೂ ಕೂಡ ರಾತ್ರಿ ವೇಳೆಯಲ್ಲಿ ನಡೆಯುವಂಥವು. ಆದರೆ ಈ ಒಂದು ಚಂದ್ರಗ್ರಹಣದ ಹಿನ್ನೆಲೆ ಈ ಬೆಳಗಿನ ಜಾವದಲ್ಲೇ ಇದನ್ನ ಮಾಡಲಾಗ್ತಾ ಇದೆ. ಎಲ್ಲ ರೀತಿಯ ಉತ್ಸವಗಳು ಮತ್ತು ಭಕ್ತರು ಕೂಡ ಸೇವೆಗಳನ್ನ ಬೆಳಗಿಲೆ ಮಾಡಬೇಕಾದಂಥದ್ದು. 12:30ಕ್ಕೆ ಎಲ್ಲ ಪೂಜೆಗಳನ್ನು ಕೂಡ ಮುಕ್ತಾಯ ಮಾಡಲಾಗ್ತದೆ. ಅದಾದ ನಂತರದಲ್ಲಿ ಭಕ್ತರಿಗೆ ಕೇವಲ ದರ್ಶನದ ವ್ಯವಸ್ಥೆ ಮಾತ್ರ ಇರುತ್ತೆ. ಆದರೆ ಯಾವುದೇ ರೀತಿಯಾದಂಥ ತೀರ್ಥ ಪ್ರಸಾದ, ಪರಿಮಳ ಪ್ರಸಾದವನ್ನು ಕೂಡ ನೀಡಲಾಗುವುದಿಲ್ಲ. ಹೀಗಾಗಿ ಗ್ರಹಣ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಠದಲ್ಲಿ ಏನು ಮಠಕ್ಕೆ ಬಾಗಿಲನ್ನು ಹಾಕೋದಿಲ್ಲ, ಬದಲಾಗಿ ರಾಯರ ಸೇವೆಯನ್ನ ಭಕ್ತರು ಮಾಡಲಿ ಅನ್ನೋ ಕಾರಣಕ್ಕೆ ಮಠದ ಬಾಗಿಲು ತೆರೆದಿರುತ್ತೆ. ರಾಯರ ದರ್ಶನಕ್ಕೂ ಅವಕಾಶ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಕೂಡ ಇಲ್ಲಿ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಗ್ರಹಣ ಏನು ಭಾನುವಾರ ದಿನ ಬಂದಿರೋದ್ರಿಂದ ಭಕ್ತರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ಏನು 3 ರಥಗಳು ನಿಂತಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಒಂದು ಕಟ್ಟಿಗೆಯ ರಥ, ಇನ್ನೊಂದು ಬೆಳ್ಳಿಯ ರಥ ಮತ್ತು ಚಿನ್ನದ ರಥ ಏನು ನಿಂತಿದೆ. ಇದರ ಉತ್ಸವಗಳು ಈಗ ನಡೀತಾ ಇರುವಂಥದ್ದು. ಜೊತೆಗೆ ಪಲ್ಲಕ್ಕಿ ಸೇವೆ ಇರ್ಬೋದು, ತೊಟ್ಟಲು ಸೇವೆ ಇರ್ಬೋದು, ಇವೆಲ್ಲವೂ ಕೂಡ ರಾತ್ರಿ ವೇಳೆ ನಡೆಯುವಂತಹ ಕಾರ್ಯಕ್ರಮಗಳು. ಆದರೆ ಗ್ರಹಣ ಹಿನ್ನೆಲೆ ಬೆಳಿಗ್ಗೆಯಿಂದಲೇ ನಡೀತಾ ಇರುವಂಥದ್ದು. 12:30ವರೆಗೆ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿ ನಂತರದಲ್ಲಿ ಮಠದಲ್ಲಿ ಕೇವಲ ರಾಯರ ದರ್ಶನಕ್ಕೆ ಮಾತ್ರ ಅನುವು ಮಾಡಿಕೊಳ್ಳಲಾಗುತ್ತೆ. ಯಾವುದೇ ರೀತಿಯ ತೀರ್ಥ ಪ್ರಸಾದ, ಪರಿಮಳ ಪ್ರಸಾದ ವಿತರಣೆಯಾಗಲಿ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ನಡೆಯೋದಿಲ್ಲ. ಗ್ರಹಣ ಕಾಲದಲ್ಲಿ ಅಂದರೆ ರಾತ್ರಿಯ ವೇಳೆಯಲ್ಲಿ ಗ್ರಹಣದ ಸಮಯದಲ್ಲಿ ಗ್ರಹಣ ಶಾಂತಿ ಪೂಜೆಯನ್ನ ಮಾಡಲಾಗುತ್ತೆ. ಗ್ರಹಣ ಶಾಂತಿ ಪೂಜೆಯ ನಂತರದಲ್ಲಿ ಏನು ಮಠದಲ್ಲಿ ಸಂಪೂರ್ಣವಾಗಿ ಜಲಾಭಿಷೇಕ, ಅದರಲ್ಲಿ ಮುಖ್ಯವಾಗಿ ರಾಯರ ವೃಂದಾವನಕ್ಕೆ ಜಲಾಭಿಷೇಕ ಮಾಡುವಂಥದ್ದು ನಡೆಯುತ್ತೆ. ನಾವೀಗ ನೋಡ್ತಾ ಇದ್ದೀವಿ ಕಟ್ಟಿಗೆಯ ರಥದ ಒಂದು ರಥೋತ್ಸವದ ಈಗಷ್ಟೇ ನಡೆದಿರುವಂಥದ್ದು. ಈಗ ನಂತರದಲ್ಲಿ ಬೆಳ್ಳಿಯ ಒಂದು ರಥೋತ್ಸವಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ತಿರುವಂಥದ್ದು. ಸಾಕಷ್ಟು ಭಕ್ತರು ಹರಕೆಯನ್ನು ಹೊತ್ತಿರ್ತಾರೆ, ಅವರು ಸೇವೆಗಳನ್ನು ಸಲ್ಲಿಸಲಿಕ್ಕೂ ಬಂದಿರ್ತಾರೆ. ಅವರೆಲ್ಲರಿಗೂ ಕೂಡ ರಾತ್ರಿಯ ಸೇವೆಗಳು ಇವತ್ತು ಲಭ್ಯ ಇರೋದಿಲ್ಲ. ಬದಲಾಗಿ ಆ ಸೇವೆಗಳನ್ನು ಬೆಳಗ್ಗೆ ಮಾಡುವ ಮೂಲಕ ಗ್ರಹಣ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಠದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಭಕ್ತರೆಲ್ಲರೂ ಕೂಡ ರಾತ್ರಿಯ ಸೇವೆಗಳನ್ನು ಹಗಲೊತ್ತು ಮಾತ್ರ ಸಲ್ಲಿಸಲಿಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿರುವಂಥದ್ದು. ಒಂದು ಗ್ರಹಣ ಹಿನ್ನೆಲೆ ಗ್ರಹಣ ಶಾಂತಿ ಹೋಮವನ್ನು ಗ್ರಹಣ ಆರಂಭ ಕಾಲದಿಂದ ಮುಕ್ತಾಯದವರೆಗೂ ಕೂಡ ರಾಯರ ಮಠದಲ್ಲಿ ನಿರಂತರವಾಗಿ ನಡೆಯುತ್ತೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.